ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನೀವು ತಮ್ನೇಲಲ್ಲಿ ನೋಡಿದ ಹಾಗೆ ಶಾರ್ಟ್ ಕುರ್ತಿಯನ್ನು ಹೇಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ತೀರಾ. ಇಲ್ಲಿ ನಾನು ಫ್ಯಾಬ್ರಿಕ್ ಪ್ಯೂರ್ ಕಾಟನ್ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ನಾನು ಲೈನಿಂಗ್ ಯೂಸ್ ಮಾಡ್ತಿಲ್ಲ. ನೀವೇನಾದರೂ ಲೈನಿಂಗ್ ಯೂಸ್ ಮಾಡ್ತಿದ್ರು ಕೂಡ ನಿಮಗೆ ಇಲ್ಲಿ ನಾನು ತೋರಿಸ್ತಿದ್ದೇನೆ ಯಾವ ರೀತಿ ಕಟ್ಟಿಂಗ್ ಮಾರ್ಕಿಂಗ್ ಮಾಡಬೇಕು ಅಂತ. ಇಲ್ಲಿ ನಾನು 4 ಫೋಲ್ಡ್ ರೀತಿ ತಗೊಂಡು ಅಲ್ಲಿ ನಾನೊಂದು 11 ಇಂಚು ಅಗಲ ತಗೊಂಡು ಕಟ್ ಮಾಡ್ತಿದ್ದೇನೆ. ಅಂದರೆ ಸಪ್ರೇಟಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ. ನೀವು ಜಸ್ಟ್ ಮಡಚಿಕೊಂಡು ಕಟ್ ಮಾಡಲಿಕ್ಕಿಂತ ಮುಂಚೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಫುಲ್ ಶೋಲ್ಡರ್ ನಾನು 7 ಇಂಚನ್ನು ತಗೊಳ್ತಿದ್ದೇನೆ. ಇದು ಎಸ್ ಸೈಜ್ ಮತ್ತು ಎಮ್ ಸೈಜ್ ಇರುವವರಿಗೆ ಇದೇ ಸೈಜ್ ಸಾಕಾಗ್ತದೆ. ಒಂದು ವೇಳೆ ನಿಮಗೆ ಹೇಗೆ ಬಾಡಿ ಮೆಷರ್ಮೆಂಟ್ ತಗೊಳ್ಬೇಕು ಅಂತ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಹಾಗೆಯೇ ಇಲ್ಲಿ ಭುಜ 2 ಇಂಚು ಬೇಕಾಗಿರುವಂಥದ್ದು 1 ಇಂಚ್ ಎಕ್ಸ್ಟ್ರಾ, ಅಂದರೆ ಟೋಟಲ್ 3 ಇಂಚು ತಗೊಳ್ತಿದ್ದೇನೆ. ಡೀಪ್ ಎಷ್ಟು ಅಂತೇಳಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ನಾನಿಲ್ಲಿ 4 ಇಂಚು ತಗೊಳ್ತಿದ್ದೇನೆ. ನಿಮ್ಗೆ ಎಷ್ಟು ಡೀಪ್ ಬೇಕು ಅಂತ ಮಾರ್ಕಿಂಗ್ ಮಾಡ್ಕೊಳ್ಳಿ. ಭುಜ ಕೂಡ ಅಷ್ಟೇ, ನಾನು ಆ್ಯಾವ್ರೇಜಾಗಿ ಒಂದು 2 ಇಂಚು ತಗೊಳ್ತಾರೆ, ಅದನ್ನೇ ಮಾರ್ಕಿಂಗ್ ಮಾಡಿದ್ದೇನೆ. ಹಾಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಸೈಡಲ್ಲಿ ಕೂಡ ನಾನು ರೌಂಡ್ ಶೇಪ್ ಡೀಪ್ 4 ಇಂಚೆ ಇಡ್ತಾ ಇದ್ದೇನೆ. ಮತ್ತು ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ ಮಾಡುವಾಗ, ಅಂದರೆ ನಮಗೆ ಇಲ್ಲಿ ಕಂಕುಳದ ಹತ್ರ ಆರ್ಮ್ ಹೋಲ್ ಶೇಪ್ ಕೊಡಬೇಕಲ್ವಾ, ಅದಕ್ಕಿಲ್ಲಿ 6 ಇಂಚ್ ಮಾರ್ಕಿಂಗನ್ನು ಮಾಡ್ತಿದ್ದೇನೆ. ಹಾಗೆಯೇ ಓರೆಯಾಗಿ ಇಲ್ಲಿ ಕಾರ್ನರಿಂದ 1/4 ಇಂಚು, ಇದು ಕಂಪಲ್ಸರಿ 1/4 ಇಂಚನ್ನೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಫುಲ್ ಅಂದರೆ ಎದೆ ಸುತ್ತಳತೆಯ ಅಂದರೆ 4 ಭಾಗ ಮಾಡಬೇಕು. ಇಲ್ಲಿ ಟೋಟಲ್ ಎದೆ ಸುತ್ತಳತೆ ಈ ಮೆಷರ್ಮೆಂಟ್ 32.5 ಇಂಚಿದೆ. ಅದನ್ನು 4ರಿಂದ ಡಿವೈಡೆಡ್ ಮಾಡುವಾಗ ನಿಮಗೆ ಎಷ್ಟು, ಅಂದರೆ ನಿಮ್ಮ ಮೆಷರ್ಮೆಂಟ್ನ 4ರಿಂದ ಡಿವೈಡ್ ಮಾಡಿಕೊಂಡು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಇದು ಎಲ್ಲರಿಗೆ ಕೂಡ ಕಂಪಲ್ಸರಿ. ಹಾಗೆಯೇ ಇಲ್ಲಿ ನಾನು ಪರ್ಫೆಕ್ಟ್ ಮೆಷರ್ಮೆಂಟ್ ಇಟ್ಟಿದ್ದೇನೆ. ಅಂದರೆ ಈಗ ನಾವು ಕುರ್ತಿಯನ್ನೆಲ್ಲ ಸ್ವಲ್ಪ ಲೂಸ್ ಇಡ್ತೇವೆ. ನಿಮಗೆ ಒಂದು ವೇಳೆ ಲೂಸ್ ಬೇಕು ಅಂತಿದ್ದರೆ ಮಾತ್ರ ಇಲ್ಲಿ 1/4 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ಟೋಟಲ್ ನಾವು ಲೂಸು 1 ಇಂಚು ಕೊಟ್ಟಾಗೆ ಆಗ್ತದೆ. ಬೇಕು ಅಂತಿದ್ರೆ ಇಲ್ಲಿ 1/4 ಇಂಚ್ ಮಾರ್ಕ್ ಮಾಡಿಕೊಂಡು, ನಾನು ಎರಡೆರಡು ಮಾರ್ಕಿಂಗ್ ಕನ್ಫ್ಯೂಷನ್ ಆಗ್ತದೆ ಅಂತ ಇಲ್ಲಿ ಒಂದೇ ಮಾರ್ಕಿಂಗ್ ಮಾಡಿದೆ. ಮತ್ತು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ 2 ಇಂಚು, ನಿಮಗೆ ಎಕ್ಸ್ಟ್ರಾ ಎಷ್ಟು ಬೇಕು, 1 ಇಂಚ 1.5 ಇಂಚ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಿರುವ ಹಾಗೆಯೇ ಆ ಲೈನ್ನ ಮಿಡಲ್ಗೆ ಬಂದು ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ, ಅಂದರೆ ಶೇಪ್ ಕೊಡಲಿಕ್ಕೋಸ್ಕರ ಅಂತ. ಆರ್ಮ್ ಹೋಲಿದು ಸೈಜ್ ಡಿಫ್ರೆಂಟ್ ಸೈಜ್ ಅವರಿಗೆ ಡಿಫ್ರೆಂಟ್ ಆಗಿ ಬರ್ತದೆ. ಅದಕ್ಕೋಸ್ಕರ ಮೇಲಿಂದ 1/2 ಇಂಚ್ ಬಿಟ್ಟು ಆ ಲೈನಿಂಗಿಂತ 1/2 ಇಂಚ್ ಗ್ಯಾಪ್, ನಾನು ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆಯೇ ಈ ಮಾರ್ಕಿಂಗನ್ನು ಅಳತೆ ಮಾಡ್ಕೊಳ್ಳಿ. ಈಗ ಇಲ್ಲಿ 7 ಇಂಚು ಬಂತು. ನನಗೆ ಬೇಕಾಗಿರುವಂಥದ್ದು 7.5 ಇಂಚು ಬರಬೇಕಂದ್ರೆ ಫುಲ್ ಆರ್ಮ್ ಹೋಲನ್ನು ಅರ್ಧ ಮಾಡಿದರೆ ನಂದು 7.5 ಇಂಚು ಮಾರ್ಕಿಂಗ್ ಬರ್ತಾ ಇದೆ. ಅಷ್ಟು ಬರಲೇಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನೋಡಿದೆ, ಅಂದರೆ ನನಗೆ ಈಗ 7 ಇಂಚು ಮಾತ್ರ ಬಂತು, ಅಂದರೆ ಕಡಿಮೆ ಬಂತಲ್ಲ, ಅದಕ್ಕೋಸ್ಕರ ಆ ಲೈನನ್ನು ಮತ್ತೆ ಎಳಿಬೇಕು, ಅಂದರೆ ಎಕ್ಸ್ಟ್ರಾ ತಗೊಳ್ಬೇಕು ಸ್ವಲ್ಪ. ಮತ್ತು ಸೇಮ್ 1/4 ಇಂಚು ಕೆಳಗಡೆ ಮಾರ್ಕಿಂಗ್ ಮಾಡಿದ್ದು ಸೇಮ್ ಇರ್ತದೆ. ಮತ್ತು ಮೇಲ್ಗಡೆ ಆ ಲೈನನ್ನು ಒಂದು ಮಿಡಲ್ ಮಾಡುವಂಥದ್ದು ಚೇಂಜಸ್ ಆಗ್ತದೆ. ಮತ್ತು ಸೇಮ್ ಅಳತೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೆ ಈ ಮೆಷರ್ಮೆಂಟಲ್ಲಿ ಮಾರ್ಕಿಂಗ್ ಮಾಡುವಾಗ ಜಾಸ್ತಿ ಬಂತು, ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ಆ ಕಂಕುಳದ ಸೈಜ್ 6.5 ಇಂಚು ಬರಬೇಕಿತ್ತು, ಬಟ್ 7 ಇಂಚು ಬಂತು, ಆಗ ಆ ಲೈನನ್ನು ಸ್ವಲ್ಪ ಮೇಲೆ ಹಾಕಿದರೆ ಆಯಿತು. ಈ ಲೈನನ್ನು ಉಜ್ಜಿ ಮೇಲೆ ಲೈನ್ ಹಾಕಿ ಸೇಮ್ 1/4 ಇಂಚು ಕರೆಕ್ಟ್ ಬರುವವರೆಗೆ ಕೂಡ ಮಾಡಿ. ನಾನಿಲ್ಲಿ ನನಗೆ 7 ಇಂಚೇ ನಿಜವಾಗಿ ಮೆಷರ್ಮೆಂಟ್ ಬೇಕಾಗಿರುವಂಥದ್ದು ಗೊತ್ತಿತ್ತು, ಬಟ್ ನಿಮಗೆ ಅರ್ಥ ಆಗಲಿಕ್ಕೋಸ್ಕರ ಅಂಥೇಳಿ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಿದ್ದೇನೆ. ನೀವು ಕೂಡ ನಿಮ್ಮ ಕಂಕುಳದ ಸೈಜಿಗೆ ಪರ್ಫೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ಒಂದೇ ಲೈನ್ ಹಾಕ್ತಿದ್ದೇನೆ, ಅಂದರೆ ನೋಡುವವರಿಗೆ ಅದು ಆಚೆಚೆ ಆಗ್ತದೆ. ಸೇಮ್ 1/4 ಇಂಚು. ಅದಾದಮೇಲೆ ಇಲ್ಲಿ ಎಷ್ಟು ನಾವು ವಿಡ್ತನ್ನು ತಗೊಂಡಿದ್ದೇವೆ, ಅಂದರೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ತೊಗೊಂಡಿದ್ದೇವೆ ಅಷ್ಟು, ಅಂದರೆ 2 ಇಂಚು ನಾವು ತಗೊಂಡಿದ್ದೇವೆ. ಮತ್ತು ಮೇಲ್ಗಡೆ ಮಾರ್ಕಿಂಗ್ ಮಾಡುವಂಥದ್ದು. ಈಗ ನಾವು ಇಲ್ಲಿದ್ದು ಬಾಟಮ್, ಅಂದರೆ ಟಾಪ್ ಇದ್ದು ಲೆಂತನ್ನು ನೋಡ್ತಿದ್ದೇವೆ ಎಷ್ಟು ಬೇಕು ಅಂತ. ನಾನಿಲ್ಲಿ 14 ಇಂಚು ತಗೊಂಡೆ. ಕೆಲವರಿಗೆ 14 ಇಂಚು ತುಂಬ ಲೆಂತ್ ಆಗ್ತದೆ, ನೀವು ಕಡಿಮೆ ಕೂಡ ತಗೊಳ್ಬೋದು. ಹಾಗೆಯೇ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಅಂತ ಮೇಲೆ ಮತ್ತು ಕೆಳಗೆ ಸೇರಿ 1 ಇಂಚು ಎಕ್ಸ್ಟ್ರಾ ಈ ರೀತಿ ಲೈನನ್ನು ತೆಗಿತಾ ಇದ್ದೇನೆ. ಫ್ರಂಟ್ ಮತ್ತು ಬ್ಯಾಕ್ ನಾನು ಸೇಮ್ ಇಡ್ತಾ ಇದ್ದೇನೆ, ಏನೂ ಚೇಂಜಸ್ ಬರೋದಿಲ್ಲ. ಆ ಫ್ರಿಲ್ ಏನು ಇಡ್ತೀರಾ ಅಲ್ಲಿ ಎಷ್ಟು ಸೊಂಟದ ಸುತ್ತಳತೆ ಇದೆಯೋ ಅಷ್ಟನ್ನು, ಅಂದರೆ ಫುಲ್ ಸೊಂಟದ ಸುತ್ತಳತೆಯನ್ನು ನೀವು 4ರಿಂದ ಡಿವೈಡ್ ಮಾಡಬೇಕು. ಇದು ಕೂಡ ಸೇಮ್ ಇರ್ತದೆ. ಇಲ್ಲಿ ನೀವು ಲೂಸಿಂಗ್ ಇಡುವ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಆಲ್ಮೋಸ್ಟ್ ನಾವು ಮೆಷರ್ಮೆಂಟ್ ತೆಗೆಯುವಾಗ ಸ್ವಲ್ಪ ಲೂಸನ್ನು ತಗೊಂಡಿರ್ತೇವೆ. ಅಷ್ಟನ್ನು ಮಾರ್ಕಿಂಗ್ ಮಾಡಿ ಎಕ್ಸ್ಟ್ರಾ ನಾವು ಮೇಲ್ಗಡೆ 2 ಇಂಚ್ ಸ್ಟಿಚಿಂಗ್ಗೆ ಬಿಟ್ಟದ್ದು ಸೇಮ್ 2 ಇಂಚನ್ನು ಮಾರ್ಕಿಂಗ್ ಮಾಡ್ತಿದ್ದೇನೆ. ಈಗ ಮೇಲ್ಗಡೆ ಲೈನ್ ಮತ್ತು ಕೆಳಗಡೆ ಲೈನನ್ನು ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಫ್ಯಾಬ್ರಿಕನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ನೀವು ಫ್ರಂಟ್ ಮತ್ತು ಬ್ಯಾಕ್ ಅಂದರೆ ಡೀಪನ್ನು ಏನಾದರೂ ವೇರಿಯೇಷನ್ ಮಾಡೋದಿದ್ರೆ ಕೂಡ ನೀವು ಡೀಪನ್ನು ಮತ್ತೆ ಕಟಿಂಗ್ ಮಾಡ್ಕೊಳ್ಬೋದು. ನಾನು ಕೂಡ ಹಾಗೆ ಮಾಡ್ಕೊಂಡಿದ್ದೇನೆ, ಬಟ್ ನಾನಿಲ್ಲಿ ಡೀಪನ್ನು ಸೇಮ್ ಇಡ್ತಿದ್ದೇನೆ. ಡೀಪ್ ಬೇರೆ ಬೇರೆ ಇರುವಾಗ ಸಪ್ರೇಟಾಗಿ ಕಟ್ ಮಾಡಿಕೊಂಡ್ರೆ ಈಸಿ ಆಗ್ತದೆ. ಹಾಗೆಯೇ ಇಲ್ಲಿ ನಾನು ಫ್ರಂಟ್ ಮತ್ತು ಬ್ಯಾಕ್ ಫ್ಯಾಬ್ರಿಕನ್ನು ಸಪ್ರೇಟಾಗಿ ಮಾಡ್ತಿದ್ದೇನೆ. ಮೇಲ್ಗಡೆ ಜಾಯಿಂಟ್ ಇರೋದ್ರಿಂದ ನಾನು ಕಟ್ಟಿಂಗ್ ಮಾಡ್ತಿದ್ದೇನೆ. ಈಗ ಬ್ಯಾಕ್ ಫ್ಯಾಬ್ರಿಕನ್ನು ತೆಗೆದಿಟ್ಟೆ, ಅಂದರೆ ಬ್ಯಾಕಲ್ಲಿ ಆರ್ಮೋಲ್ ಶೇಪ್ ಕರೆಕ್ಟ್ ಇರ್ತದೆ. ಫ್ರಂಟಲ್ಲಿ ಒಂದು 1/2 ಇಂಚಷ್ಟು ಸ್ವಲ್ಪ ಕರ್ವಾಗಿ ತೆಗೆದು ಶೇಪನ್ನು ಕೊಡ್ಬೋದು. ಅದು ಕೂಡ ನೀವು 28 ಸೈಜ್ ಕೆಳಗಿದ್ದವರಿಗೆ ನೀವು ಈ ರೀತಿ ಕೊಡಬೇಕು ಅಂತಿಲ್ಲ. ಚೆಸ್ಟ್ ಸೈಜ್ 28ಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಏನೂ ಆಗೋದಿಲ್ಲ, ಅಷ್ಟೇನೂ ಡಿಫ್ರೆನ್ಸ್ ಬರೋದಿಲ್ಲ. ಅದಕ್ಕಿಂತ ಜಾಸ್ತಿ ಇದ್ದರೆ ಇದೇ ಸುತ್ತಳತೆ ಇಲ್ಲಿ ಒಂದು
ಶೇಪನ್ನು ಕೊಡ್ಬೋದು. ಈಗ ಕೆಳಗಡೆ ಫ್ರಿಲ್ಸನ್ನು ಕಟ್ಟಿಂಗ್ ಮಾಡಲಿಕ್ಕೆ ನಾನಿಲ್ಲಿ ನಿಮ್ಮ ಹತ್ರ ಎಷ್ಟು ಫ್ಯಾಬ್ರಿಕ್ ಇದೆಯೋ ಅಷ್ಟು ಫ್ಯಾಬ್ರಿಕನ್ನು ತಗೊಳ್ಳಿ. ನನ್ನ ಹತ್ರ ಫ್ಯಾಬ್ರಿಕ್ ಕಡಿಮೆನೇ ಇತ್ತು, ಅದಕ್ಕೋಸ್ಕರ ನಾನು ಸಣ್ಣದಾಗಿ ಆ ರೀತಿ ಫ್ರಿಲ್ಸನ್ನು ಹೇಗೆ ಇಡೋದು ಅಂತಲೂ ಹೇಳಿಕೊಟ್ಟಿದ್ದೇನೆ. ಈಗ ನನಗಿಲ್ಲಿ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಅದಕ್ಕೆ 1 ಇಂಚ್ ಅಥವಾ 1.5 ಇಂಚ್ ಕೆಳಗಡೆ ಮಡಚಲಿಕ್ಕೆ ಮತ್ತು ಮೇಲ್ಗಡೆ ಅಟ್ಯಾಚ್ ಮಾಡಲಿಕ್ಕೆ ಟೋಟಲ್ 2 ಇಂಚನ್ನು ಸೇರಿ ಕಟ್ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಫ್ಯಾಬ್ರಿಕ್ ಇದು ಉದ್ದ ಜಾಸ್ತಿ ಇದೆ, ಅದಕ್ಕೋಸ್ಕರ ನಾನಿಲ್ಲಿ ಫ್ಯಾಬ್ರಿಕನ್ನು ಮಿಡಲಿಗೆ ಕಟ್ ಮಾಡಿಕೊಂಡು 2 ಫ್ಯಾಬ್ರಿಕ್ ತೆಗಿತಿದ್ದೇನೆ. ಅಂದರೆ ಫ್ರಂಟಿಗೆ ಸಪ್ರೇಟ್, ಬ್ಯಾಕಿಗೆ ಸಪ್ರೇಟ್ ಅಂತ. ನಿಮ್ಗೆ ಎಷ್ಟು ಲೆಂತ್ ಬೇಕು ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ಈ ಫ್ಯಾಬ್ರಿಕ್ ಈ ರೀತಿ ಬರ್ತದಲ್ಲ, ಅದನ್ನು ಕೆಳಗಡೆ ನೀವು ಸ್ಟಿಚಿಂಗ್ ಮಾಡಲಿಕ್ಕೆ ಇರ್ತದೆ. ಬಿಗಿನರ್ಸ್ ಏನಾದರೂ ಈ ವಿಡಿಯೋ ನೋಡ್ತಿದ್ರೆ ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ನೋಡಿ, ಆಗ ನಿಮಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ತದೆ. ನೀವು ಕೂಡ ಒಂದು ಫ್ಯಾಬ್ರಿಕನ್ನು ಇಟ್ಟು ಟ್ರೈ ಮಾಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಅದೇ ರೀತಿ ನಾನಿಲ್ಲಿ ಈಗ ಸ್ಲೀವ್ಸ್ ಇದು ಕಟ್ಟಿಂಗನ್ನು ತೋರಿಸ್ತಿದ್ದೇನೆ. ಸ್ಲೀವ್ಸಿಗೆ ಅಂತೇಳಿ ಸೇಮ್ 4 ಲೇಯರ್ ಅಂದರೆ ಪದರ ಇರಬೇಕು, 2 ಫೋಲ್ಡು ಒಂದೇ ಸೈಡಲ್ಲಿ ಬಂದಿರಬೇಕು. ಹಾಗೆಯೇ ಇಲ್ಲಿ ಕೆಳಗಡೆ ನಾನು ಆ ಕಡೆ ಫ್ಯಾಬ್ರಿಕ್ ಆಗಿರೋದಕ್ಕೆ ಲೆಂತ್ ಎಲ್ಲಿಂದ ತಗೊಳ್ಬೇಕು ಅಂತ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ ಫಸ್ಟಿಗೆ ನನಗೆ ಎಷ್ಟು ಸ್ಲೀವ್ಸ್ ಲೆಂತ್ ಬೇಕು ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ, ಮೇಲ್ಗಡೆ ಮತ್ತು ಕೆಳಗಡೆ ಅಟ್ಯಾಚ್ ಮಾಡಲಿಕ್ಕೆ ಅಂತೇಳಿ. 1 ರಿಂದ 1.5 ಕೆಳಗಡೆ ಫೋಲ್ಡ್ ಮಾಡಲಿಕ್ಕೆ ಮತ್ತು ಮೇಲ್ಗಡೆ ಅಟ್ಯಾಚ್ ಮಾಡಲಿಕ್ಕೆ. ಹಾಗೆಯೇ ಮೇಲ್ಗಡೆ ನಾನು ಸ್ವಲ್ಪ ಪಫ್ ಇಟ್ಟಿದ್ದೇನೆ, ಅಂದರೆ ಫ್ಯಾಬ್ರಿಕ್ ಕಡಿಮೆ ಇತ್ತು ನನಗೆ, ಅದಕ್ಕೋಸ್ಕರ ನಾನಿಲ್ಲಿ 2-2.5 ಇಂಚನ್ನು ತಗೊಂಡಿದ್ದೀನಿ. ನಿಮಗೊಂದು ವೇಳೆ ಫ್ಯಾಬ್ರಿಕ್ ತುಂಬ ಇದ್ದರೆ, ತುಂಬ ಪಫ್ ರೀತಿ ಬರಬೇಕು ಅಂತಿದ್ದರೆ ಸ್ಲೀವ್ಸ್, ಆಗ 5 ಇಂಚ್ವರೆಗೂ ನೀವು ಮೇಲ್ಗಡೆ ಲೆಂತನ್ನು ತಗೊಳ್ಬೋದು ನಿಮ್ಮ ಫ್ಯಾಬ್ರಿಕಲ್ಲಿ ನೋಡಿಕೊಂಡು. ಅದಾದಮೇಲೆ ನಾನಿಲ್ಲಿ 3 ಇಂಚು ಶೇಪಿಗೆ ಡೌನಿಂಗ್ ಕೊಡಲಿಕ್ಕೆ ಅಂತ ಮಾರ್ಕಿಂಗ್ ಮಾಡ್ತಿದ್ದೇನೆ. ಒಂದು ಇದೇ ರೀತಿ ಕರ್ವ್ ಶೇಪನ್ನು ಕೊಡಿ, ನೀವು ಈಸಿಯಾಗಿ ಕೊಡ್ಬೋದು ಇದನ್ನು. ಒಂದು ವೇಳೆ ಈ ಮಾರ್ಕಿಂಗ್ ಕೂಡ ನಿಮಗೇನಾದರೂ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಅದಾದಮೇಲೆ ಬ್ಯಾಕ್ ಫ್ಯಾಬ್ರಿಕನ್ನು ತೆಗೆದು ಅರ್ಧ ಇಂಚು ಬಿಟ್ಟು ಆ ಮಾರ್ಕಿಂಗ್ ಮಾಡಿದ್ರ ಮೇಲೆ ಇಟ್ಕೊಂಡು ನೋಡ್ಬೋದು. ಅಥವಾ ಆರ್ಮ್ ಹೋಲ್ ಇದು ಸೈಜ್ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ, ಅದನ್ನೇ ಹಾಫ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಬೋದು. ಪ್ಲಸ್ 2 ಇಂಚನ್ನು ಆ್ಯಡ್ ಮಾಡಬೇಕಾಗ್ತದೆ ಮತ್ತೆ. ಬಟ್ ಈ ರೀತಿ ಮಾಡಿದರೆ ನೀವು 2 ಇಂಚನ್ನು ಆ್ಯಡ್ ಮಾಡಬೇಕು ಅಂತಿಲ್ಲ. ಕೆಳಗಡೆ ಕೈ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡಿಕೊಂಡು ಸೇಮ್ 2 ಇಂಚ್ ಎಕ್ಸ್ಟ್ರಾವನ್ನು ನಾವು ಸ್ಟಿಚಿಂಗ್ಗೆ ಬಿಟ್ಟದನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಅದಾದಮೇಲೆ ಮೇಲ್ಗಡೆ ಈ ರೀತಿ ಕೂಡ ನಾನು ತೋರಿಸುವಾಗೆ ಮಾರ್ಕಿಂಗ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಕೆಳಗಡೆಯಿಂದ ಶೇಪ್ ಬೇಕೆಂದರೂ ಕೂಡ ಮಾರ್ಕಿಂಗ್ ಮಾಡ್ಕೊಳ್ಬೋದು. ನೀವು ಒಂದು ವೇಳೆ 5 ಇಂಚೆಲ್ಲ ಇಟ್ಟಿದ್ರೆ ನಿಮಗೆ ಫ್ರಿಲ್ಲು ತುಂಬ ಬರ್ತದೆ, ಅಂದರೆ ಇಡಲಿಕ್ಕೆ. ನನಗಿಲ್ಲಿ ಫ್ಯಾಬ್ರಿಕ್ ತುಂಬ ಸಿಗಲಿಲ್ಲ, ಯಾಕಂದರೆ ಅದು ನಾವು ಅಂದರೆ ಕೈ ಆ ಕಡೆ ಮಾಡುವಾಗ ಅದು ಫ್ರಿಲ್ಸ್ ಹೋಗಿ ಬಿಡ್ತದೆ 2.5 ಇಂಚ್ ಇಟ್ಟಿರೋದ್ರಿಂದ. ಒಂದು ವೇಳೆ ನಿಮಗೆ ಇದರಲ್ಲೇ ತುಂಬ ವೆರೈಟೀಸ್ ಆಫ್ ಪಫ್ ಸ್ಲೀವ್ಸ್ ಇದೆ, ಅದನ್ನು ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೇನೆ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ತಿಳಿಸ್ಬೋದು. ನಾನು ಕಮೆಂಟ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಐಡಿಯನ್ನು ಕೂಡ ಮೆನ್ಷನ್ ಮಾಡಿರ್ತೇನೆ. ಈಗ ನೀವು ಕೇವಲ 7 ರಿಂದ 10 ನಿಮಿಷದೊಳಗಡೆ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡಬೇಕು ಅಂತ ತಿಳ್ಕೊಂಡ್ರೆ, ಈಗ ನಾನಿಲ್ಲಿ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಿದ್ದೇನೆ. ಫಸ್ಟಿಗೆ ಡೀಪನ್ನು ಏನು ಮಾರ್ಕಿಂಗ್ ಮಾಡಿದೆವೋ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಬೇಕು. ಸಪ್ರೇಟ್ ಇದ್ದರೆ ಡೀಪ್ ಮೆಷರ್ಮೆಂಟ್ ಸಪ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಹಾಗೆಯೇ ಈ ರೀತಿ ನಾನು ಎಕ್ಸ್ಟ್ರಾ ಫ್ಯಾಬ್ರಿಕನ್ನು ತಗೊಂಡಿದ್ದೇನೆ, ಅಂದರೆ ಸ್ವಲ್ಪ ಅಗಲ ಜಾಸ್ತಿ ಬೇಕು, ಉದ್ದ ಕೂಡ ಜಾಸ್ತಿ ಬೇಕು. ಈಗ ಡೀಪ್ ಏನಿದೆ ಅದನ್ನು ಮೇಲ್ಗಡೆ ಇದೇ ರೀತಿ ಇಟ್ಟು ಕೆಳಗಡೆಯಿಂದ ನಾನು 2 ಇಂಚ್ ಗ್ಯಾಪನ್ನು ತಗೊಂಡು ಇಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ. ಸೇಮ್ ಫ್ಯಾಬ್ರಿಕ್ ಅದೇ ರೀತಿ ಇರಬೇಕು, ಫ್ಯಾಬ್ರಿಕ್ ಕೂಡ ಇಟ್ಟು ಕಟ್ಟಿಂಗ್ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಶೇಪಿಗೆ ತಕ್ಕಾಗಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಒಂದು ವೇಳೆ ಡೀಪ್ ಒಂದು ಚೇಂಜ್ ಅಂದರೆ ಫ್ರಂಟ್ ಒಂದು ಬ್ಯಾಕ್ ಒಂದಿದ್ದರೆ ನೀವು ಸಪ್ರೇಟಾಗಿ ಅದರ ಡೀಪ್ ಮೆಷರ್ಮೆಂಟ್ ಆಗಿ ಅದರ ಡಿಸೈನ್ ಆಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಇದು ಯಾವಾಗ ಅಂತ ಹೇಳಿದರೆ ನೀವು ಲೈನಿಂಗನ್ನು ಯೂಸ್ ಮಾಡದೇ ಇರುವಾಗ. ಒಂದು ವೇಳೆ ಲೈನಿಂಗ್ ಯೂಸ್ ಮಾಡಿದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಯಾವ ರೀತಿ ನಾವು ಮೇನ್ ಫ್ಯಾಬ್ರಿಕ್ ಕಟ್ಟಿಂಗ್ ಮಾಡ್ಕೊಂಡಿದ್ದೇವೋ ಅದೇ ರೀತಿ ನೀವು ಕೂಡ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಈಗ ಇಲ್ಲಿ ನಾನಿಲ್ಲಿ ಸೈಡಿಂದ ಮಡಚಿ ಫೋಲ್ಡ್ ಮಾಡಿ ಒಂದು ಅರ್ಧ ಇಂಚಿಗೆ ಸ್ಟಿಚಿಂಗ್ ಮಾಡ್ತಾಯಿದ್ದೇನೆ. ಇದು ಸ್ಟಿಚಿಂಗ್ ಮಾಡಲಿಕ್ಕೆ ಬಿಗಿನರ್ಸಿಗೆ ಸ್ವಲ್ಪ ಆ ಕಡೆ ಆಗ್ತದೆ, ಅಂದರೆ ಸ್ವಲ್ಪ ಪಾಸ್ ಮಾಡಿಕೊಂಡು ಸ್ಟಾಪ್ ಮಾಡಿಕೊಂಡು ಮಿಷನನ್ನು ಸ್ಟಿಚಿಂಗ್ ಮಾಡಬೇಕಾಗ್ತದೆ. ಬಟ್ ಪರವಾಗಿಲ್ಲ ನೋಡಿ, ಒಳಗಡೆಯಿಂದ ಈ ಕಡೆ ಮಡಚಿ ಇದ್ದರೂ ಕೂಡ ಒಂದು ಸರಿ ಐರನ್ ಮಾಡಿ ನೀಟಾಗಿ ಬರ್ತದೆ. ಸೈಡಲ್ಲಿ ಒಂದು ಮಡಚಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇನ್ ಫ್ಯಾಬ್ರಿಕ್ ಏನಿದೆ ನಿಮ್ಮದು ಫ್ರಂಟ್ ಮತ್ತು ಬ್ಯಾಕಿದ್ದು ಏನಿದೆ ಮೇನ್ ಫ್ಯಾಬ್ರಿಕ್, ಅದರಲ್ಲಿ ಒಂದು ಫ್ಯಾಬ್ರಿಕನ್ನು ತಗೊಂಡು ಡೀಪ್ನ ಮೇಲ್ಗಡೆ ಏನು ಡಿಸೈನ್ ಇದೆ ಅದರ ಮೇಲ್ಗಡೆ ರೈಟ್ ಸೈಡ್ನ ಫ್ಯಾಬ್ರಿಕ್ನ ಮೇಲೆ ಆ ರೈಟ್ ಸೈಡಿದು ಡಿಸೈನನ್ನು ಇಟ್ಟು ಮೇಲ್ಗಡೆ ಅರ್ಧ ಇಂಚಲ್ಲಿ ನೀವು ಸ್ಟಿಚಿಂಗ್ ಮಾಡಬೇಕು. ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಯಾಕಂದರೆ ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಆದರೆ ಶೇಪ್ ಉಲ್ಟಾ ಬರ್ತದೆ. ನೀವು ಇಲ್ಲಿ ಕ್ಯಾನ್ವಾಸನ್ನು ಕೂಡ ಯೂಸ್ ಮಾಡ್ಬೋದು. ಇದು ಬಿಗಿನರ್ಸಿಗೆ ಕಷ್ಟ ಆಗ್ತದೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ವೇಳೆ ವಿಡಿಯೋ ಬೇಕು ಅಂತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಯಾವ ರೀತಿ ಕ್ಯಾನ್ವಾಸ್ ಯೂಸ್ ಮಾಡಿ ನಾವು ಅಲ್ಲಿ ಡಿಸೈನನ್ನು ಡ್ರಾ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅಂತ. ಅದೇ ರೀತಿ ಇಲ್ಲಿ ಡಿಸೈನ್ ಈಸಿಯಾಗಿ ಬರಲಿಕ್ಕೆ ನಾನಿಲ್ಲಿ ಕಟಿಂಗ್ ಮಾಡ್ತಾ ಇದ್ದೇನೆ, ಬಟ್ ಸ್ಟಿಚಿಂಗನ್ನು ಕಟ್ಟಿಂಗ್ ಮಾಡಬೇಡಿ. ಒಳಗಡೆ ಇರೋ ಫ್ಯಾಬ್ರಿಕ್ಕನ್ನು ಆ ರೀತಿ ಒಂದೇ ಬದಿ ಮಾಡಿಕೊಂಡು ಒಂದು ಸೈಡಲ್ಲಿ ಟಾಪ್ ಸ್ಟಿಚ್ ಥರ ಹಾಕ್ಕೊಳ್ಬೇಕು. ಅದು ಕೂಡ ಟಾಪ್ ಸ್ಟಿಚ್ ನಾವೇನು ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡಿದ್ದೇವಲ್ಲ ಅದರ ಮೇಲ್ಗಡೆ ಬರಬೇಕು. ಇದೇ ರೀತಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ವಿಡಿಯೋದಲ್ಲಿ
ಅಂದರೆ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಬರಲಿಲ್ಲ, ಆ ಎಕ್ಸ್ಟ್ರಾ ನಾವೇನು ಫ್ಯಾಬ್ರಿಕ್ ತೊಗೊಂಡಿದ್ದೇವೆ 2 ಇಂಚಿದ್ದು ಅದರ ಮೇಲ್ಗಡೆ ಸ್ಟಿಚಿಂಗ್ ಬಂದಿದೆ. ಈಗ ಇದನ್ನು ಉಲ್ಟಾ ಮಾಡಿಕೊಂಡು ನೀವು ಈಸಿಯಾಗಿ ಸ್ಟಿಚಿಂಗನ್ನು ಮಾಡ್ಬೋದು. ಆಗ ನಿಮಗೆ ಪರ್ಫೆಕ್ಟಾಗಿ ಬರ್ತದೆ. ಬೇಕಾದರೆ ನಾನಿಲ್ಲಿ ತೋರಿಸಿದ್ದೇನೆ, ಒಳಗಡೆ ಫ್ಯಾಬ್ರಿಕ್ ಹಾಗೆ ಇರಲಿ, ಅದನ್ನು ಅಲ್ಲೇ ಸೆಟ್ ಮಾಡಿಕೊಂಡು ನೀವು ಮಡಚಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಆಗೊಂದು ನೀಟಾಗಿ ನೋಡಿ 1 ಇಂಚಲ್ಲಿ ಪೈಪಿಂಗ್ ಬಂತು. ಅಂದರೆ ನನಗೆ 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ, 1 ಇಂಚ್ ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಯಿತು, 1 ಇಂಚು ಎಕ್ಸ್ಟ್ರಾ ಉಳಿತು. ಈಗ ಇದೇ ರೀತಿ ಪ್ರೆಸ್ ಮಾಡಿಕೊಂಡು ಅಂದರೆ ಸ್ಟಿಚ್ ಮಾಡಿಕೊಂಡು ಅದಾದಮೇಲೆ ಐರನ್ ಮಾಡ್ಕೊಳ್ಳಿ ಒಮ್ಮೆ. ಆಗ ಇನ್ನೂ ಪರ್ಫೆಕ್ಟಾಗಿ ಬರ್ತದೆ. ನಿಮಗೆ ಶಾಪಲ್ಲೆಲ್ಲ ರೆಡಿಮೇಡ್ ಸಿಗುವಾಗ ಯಾವ ರೀತಿ ಫಿನಿಶಿಂಗ್ ಇರ್ತದೆ ಅದೇ ರೀತಿ ಫಿನಿಶಿಂಗ್ ಇಲ್ಲಿ ಈಗ ನಿಮಗೆ ಕಾಣ್ತದೆ. ಇದೇ ರೀತಿ ನೀವು ಬ್ಯಾಕ್ ಸೈಡಿದ ಪಾರ್ಟದ್ದು ಕೂಡ ಡೀಪನ್ನು ಇದೇ ರೀತಿ ಕಟಿಂಗ್ ಮಾಡಿಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ನಾನಿಲ್ಲಿ 2 ಫ್ಯಾಬ್ರಿಕನ್ನು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಈಗ ಮೇಲ್ಗಡೆ ಶೋಲ್ಡರನ್ನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಶೋಲ್ಡರ್ ಅಟ್ಯಾಚ್ ಮಾಡಲಿಕ್ಕೆ ಕೂಡ ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಇದೆ. ನಾನು ಅದರಲ್ಲಿ ಯಾವುದೇ ರೀತಿ ತೋರಿಸ್ತಿಲ್ಲ, ಈಸಿಯಾಗಿ ತೋರಿಸ್ತಿದ್ದೇನೆ. ಮೇಲ್ಗಡೆ ಸ್ಟಿಚಿಂಗನ್ನು ಮಾಡಿಕೊಂಡು ಅದಾದಮೇಲೆ ಫ್ಯಾಬ್ರಿಕ್ ಏನಿದೆ ಎಕ್ಸ್ಟ್ರಾ ಉಳಿತದಲ್ಲ ಒಳಗಡೆಯಿಂದ, ಅದನ್ನು ಯಾವುದಾದ್ರೂ ಒಂದು ಸೈಡಿಗೆ ಹಾಕಿಕೊಂಡು ಮೇಲ್ಗಡೆ ಒಂದು ಸ್ಟಿಚಿಂಗ್ ಮಾಡಿಕೊಂಡ್ರೆ ಆಯಿತು. ಅಂದರೆ ಒಂದು ಸೈಡಿಗೆ ಹಾಕಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ, ಮತ್ತು ಎಕ್ಸ್ಟ್ರಾ ಉಳಿದ ಫ್ಯಾಬ್ರಿಕನ್ನು ಕಟ್ಟಿಂಗ್ ಮಾಡ್ಕೊಳ್ಬೋದು. ಇಲ್ಲಿ ಬೇಕಾದರೆ ನೀವು ಸ್ವಲ್ಪ ವೀಡಿಯೋನ ಪಾಸ್ ಮಾಡ್ಕೊಂಡು ನೋಡಿ, ಸ್ಟಾಪ್ ಮಾಡ್ಕೊಂಡು ನೋಡಿ, ಆಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಒಂದು ವೇಳೆ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂದರೆ ಇಲ್ಲಿ ಒಂದೇ ವಿಡಿಯೋದಲ್ಲಿ ನಾವೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಸಪ್ರೇಟಾಗಿ ಬೇಕು ಅಂತಿದ್ರೂ ಕೂಡ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫ್ರಿಲ್ಸ್ ಇಡಲಿಕ್ಕೆ ಕೆಳಗಡೆ ಫ್ಯಾಬ್ರಿಕನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಡಚಿ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಅದಾದಮೇಲೆ ನಾವಿಲ್ಲಿ ಫ್ರಿಲ್ಸನ್ನು ಇಡಲಿಕ್ಕೆ ಆಗೋದು. ಫ್ಯಾಬ್ರಿಕ್ ಜಾಸ್ತಿ ಇದ್ದರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಈ ಬಾಕ್ಸ್ ಪ್ಲೇಟ್ ಆಗಿರ್ಬೋದು, ಯಾವುದೇ ಪ್ಲೇಟ್ಸನ್ನು ಇಡ್ಬೋದು. ಇಲ್ಲಿ ಫ್ಯಾಬ್ರಿಕ್ ಸ್ವಲ್ಪ ಇರೋದ್ರಿಂದ ನಾನೇನು ಮಾಡ್ತಿದ್ದೇನೆ ಅಂತ ಹೇಳಿದರೆ ವಿಡಿಯೋದಲ್ಲಿ ತೋರಿಸುವಾಗೆ ಸಣ್ಣದಕ್ಕೆ ಇಡ್ತಿದ್ದೇನೆ. ಅದು ಹೇಗೆ ಅಂತ ನಾನಿಲ್ಲಿ ನಿಮಗೆ ತೋರಿಸ್ತಿದ್ದೇನೆ. ಮೊದಲಿಗೆ ನಿಮ್ಮ ಮಿಷಿನಲ್ಲಿ ನೋಡಿ ಈ ರೀತಿ ಒಂದು ಅಂದರೆ ಮೇಲೆ ಕೆಳಗೆ ಆಗ್ತಾ ಪ್ರೆಸ್ ಮಾಡ್ಕೊಳ್ಳಿ. ಅಲ್ಲಿಗೊಂದು ಪಿನ್ನನ್ನು ಅಟ್ಯಾಚ್ ಮಾಡಿ, ಅಂದರೆ ಗುಂಡು ಪಿನ್ನನ್ನು ಅಲ್ಲಿ ನಿಮಗೆ ಸ್ಪೇಸ್ ಸಿಗ್ತದೆ ಅಲ್ಲಿ ಇಟ್ಕೊಂಡು ಅದಾದಮೇಲೆ ನೀವು ಸ್ಟಿಚ್ಚಿದ್ದು ಎಷ್ಟು ಸ್ಟಿಚ್ ವಿಡ್ತ್ ಬರಬೇಕು ಅಂತ ಇಲ್ಲಿ ನಿಮಗೆ ನಿಮ್ಮ ಮಿಷಿನಲ್ಲಿ ಇರ್ತದೆ. ನಾನಿಲ್ಲಿ 4 ರಿಂದ 5 ಅಂದರೆ ಒಂದು 4.5 ಇಂಚಿಗೆ 4.5 ಇದಕ್ಕೆ ನಾನಿಲ್ಲಿ ಮಾರ್ಕಿಂಗ್ ಅಂದರೆ ಇಡ್ತಾ ಇದ್ದೇನೆ. ಅದಾದಮೇಲೆ ನೀವು ಪ್ರೆಷರ್ ಫೂಟನ್ನು ಕೆಳಗಡೆ ಮಾಡಿಕೊಂಡು ನಾನಿಲ್ಲಿ ಕೈ ತೋರಿಸ್ತಿದ್ದೇನಲ್ಲ, ಬ್ಯಾಕ್ ಸೈಡಲ್ಲಿ ಆ ರೀತಿ ನೀವು ಕೈಯನ್ನು ಇಟ್ಕೊಳ್ಬೇಕಾಗ್ತದೆ. ಆಗ ಮಾತ್ರ ನಿಮಗೆ ಈ ರೀತಿ ಫ್ರಿಲ್ಸ್ ಬರ್ತದೆ. ನೋಡಿ ಫಸ್ಟಿಗೆ ಬರ್ತದೆ, ಅದಾದಮೇಲೆ ನೀವು ಸ್ವಲ್ಪ ಪ್ರೆಷರಲ್ಲಿ ಇಟ್ಟು ಬ್ಯಾಕ್ ಸೈಡಿಂದ ಇಟ್ಕೊಂಡ್ರೆ ಆ ರೀತಿ ನಿಮಗೆ ಫ್ರಿಲ್ಸ್ ರೀತಿ ಬರ್ತದೆ. ಒಂದು ವೇಳೆ ಆ ರೀತಿ ಹಿಡಿಯದಿದ್ದರೆ ನಿಮಗೆ ಫ್ರಿಲ್ಸ್ ಏನೂ ಬರುವುದಿಲ್ಲ. ನೋಡಿ ನಾನು ಸ್ವಲ್ಪ ಅಲ್ಲಿ ಪಾಸ್ ಮಾಡಿದೆ, ಆಗ ನೋಡಿ ಅಲ್ಲಿ ಅಷ್ಟು ಫ್ರಿಲ್ಸ್ ಬರುವುದಿಲ್ಲ ಆ ರೀತಿ ಹಿಡಿಯದಿದ್ದರೆ. ಇದೇ ರೀತಿ ವಿಡಿಯೋದಲ್ಲಿ ತೋರಿಸುವಾಗೇ ಫುಲ್ ಅಂದರೆ ಎಷ್ಟು ಲೆಂತ್ ಉಂಟು ಫ್ಯಾಬ್ರಿಕ್ ಅದನ್ನು ಇಟ್ಕೊಳ್ಬೇಕು. ಈ ರೀತಿ ಫ್ರಿಲ್ಸ್ ಬಂದಮೇಲೆ ಕೆಲವೊಮ್ಮೆ ಆಚೆ ಆಗ್ತದೆ, ಅಂದರೆ ಫ್ರಂಟಿದ್ದು ಬ್ಯಾಕಿದ್ದು ಅಂದರೆ ನಿಮ್ಮ ಸೊಂಟದ ಸುತ್ತಳತೆ ಏನಿರ್ತದೆ ಅದಕ್ಕೆ ಕರೆಕ್ಟಾಗಿ ಬಂದಿಲ್ಲದೆ ಇರ್ಬೋದು. ಆಗ ನೀವು ಸ್ವಲ್ಪ ಸ್ಟಿಚಸ್ ಲೂಸ್ ಇರ್ತದೆ, ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೀವು ನಿಮ್ಮ ಫ್ಯಾಬ್ರಿಕ್ಕಿಗೆ ಅಡ್ಜಸ್ಟ್ ಮಾಡಿಕೊಂಡು ಅಲ್ಲಿ ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಆಗ ನೀಟಾಗಿ ಬರ್ತದೆ. ಇದು ನಿಮಗೆ ಡೈರೆಕ್ಟಾಗಿ ಅಂದರೆ ನೀವು ಸ್ಟಿಚಿಂಗ್ ಮಾಡಿರೋದು ಅಂತಲೇ ಗೊತ್ತೇ ಆಗೋದಿಲ್ಲ. ಈ ಟ್ರಿಕ್ಸ್ ನಿಮಗೆ ಯೂಸ್ ಆಗಿದ್ದರೂ ಕೂಡ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇನ್ನೂ ಕೂಡ ಹೊಸ ವಿಡಿಯೋಗಳ ಅಪ್ಡೇಟು ನಾನು ನಿಮಗೆ ಚಾನಲಲ್ಲಿ ಕೊಡ್ತೇನೆ. ಈಗ ಇದೇ ರೀತಿ ಬ್ಯಾಕ್ ಮತ್ತು ಫ್ರಂಟಿಗೆ ನಾನು ಒಂದೇ ರೀತಿ ಫ್ರಿಲ್ಸ್ ಇಟ್ಟಾಯಿತು. ಅದಾದಮೇಲೆ ನಾನಿಲ್ಲಿ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಿದ್ದೇನೆ. ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೆ ಸ್ಲೀವ್ಸಿದ್ದು ಕೆಳಗಡೆ ವಿಡ್ತ್ ಹತ್ರ ಮತ್ತೆ ಫೋಲ್ಡ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಸ್ಲೀವ್ಸಲ್ಲಿ ಮಿಡಲಲ್ಲಿ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೇನೆ, ನಾಚ್ ಹಾಕಿಕೊಂಡಿದ್ದೇನೆ. ಅದನ್ನು ಕರೆಕ್ಟಾಗಿಟ್ಟು ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಇಟ್ಟು ಅಲ್ಲಿ ಸ್ಟಿಚಿಂಗನ್ನು ಮಾಡ್ತಿದ್ದೀನಿ. ಈಗ ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಉಳಿತದೆ ಫ್ಯಾಬ್ರಿಕ್, ನೀವು ಪಿನ್ಸನ್ನು ಅಟ್ಯಾಚ್ ಮಾಡಿಕೊಂಡು ಲಾಸ್ಟಿಂದ ಸ್ಟಿಚ್ ಮಾಡ್ತಾ ಬನ್ನಿ. ಆಗ ಇಲ್ಲಿ ಮಿಡಲಲ್ಲಿ ನಿಮಗೆ ಸ್ವಲ್ಪ ಫ್ರಿಲ್ಸ್ ಉಳಿತದೆ, ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ಬೋದು. ಅದೇ ರೀತಿ 2 ಸ್ಲೀವ್ಸನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೋದು. ಹಾಗೆಯೇ ಕೆಳಗಡೆ ಹೇಗೆ ಫ್ರಿಲ್ಸ್ ಇಟ್ಟೆ ಅದೇ ರೀತಿ ಕೂಡ ನೀವು ಮಿಷಿನಲ್ಲಿ ಮಾಡಿಕೊಂಡು ಮಾಡ್ಬೋದು, ಸ್ಟಿಚಿಂಗ್ ಮಾಡ್ಬೋದು. ಈಗ ನಾನಿಲ್ಲಿ ಸ್ಟಿಚಿಂಗಿಗೆ ಅಂತ ಎಕ್ಸ್ಟ್ರಾ ಇಟ್ಟದ್ದು 2 ಇಂಚಸ್ ಮಾತ್ರ. ಅದನ್ನು ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. 2 ಇಂಚನ್ನು ಇಟ್ಟು ಸ್ಟಿಚಿಂಗ್ ಮಾಡಿದ್ದೇನೆ. ಈ ವಿಡಿಯೋ ಹೇಗಾಯಿತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಪ್ರತಿಯೊಬ್ಬರು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರೆಲ್ಲ ಟ್ರೈ ಮಾಡಿದ್ದೀರಾ ಅಂತ. ಹಾಗೆಯೇ ನಿಮಗೇನಾದರೂ ಡೌಟ್ ಇದ್ದರೆ ಟ್ರೈ ಮಾಡುವಾಗ ಏನೇ ಡೌಟ್ಸ್ ಬಂದರೂ ಕೂಡ ಇನ್ಸ್ಟಾಗ್ರಾಮಲ್ಲಿ ತಿಳಿಸಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ಶೇರ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್